ಎಲ್ರಿಗೂ ನಮಸ್ಕಾರ. ಅಧಿಕ ಮಾಸದ 6ನೆಯ ದಿವಸ ಅಧೋಕ್ಷಜರಾಮಕ ಭಗವಂತನನ್ನು ಆರಾಧಿಸ್ತೇವೆ. ಅಧೋಕ್ಷಜ ಅನ್ನೋದು ದ್ಯೂನಾಮಕ ವಸುವಿನ ಅಂತರ್ಯಾಮಿ ರೂಪ. ಅಕ್ಷ ಅಂದರೆ ಇಂದ್ರಿಯಗಳು ಅಂತ. ಅಂತಹ ಇಂದ್ರಿಯಗಳಿಂದ ಉಂಟಾದ ಜ್ಞಾನವೇ ಅಕ್ಷಜ. ಇಂತಹ ಜ್ಞಾನವನ್ನು ಭಗವಂತ ಕಡೆಗಣಿಸಿದ್ದಾನೆ, ಅದರಿಂದ ಅವನು ಅಧೋಕ್ಷಜ ಅಂತ ಕರೀತಾರೆ. ಈ ಅಧೋಕ್ಷಜನ ಷಷ್ಠಿ ದಿವಸ ಆರಾಧನೆ ಮಾಡಬೇಕು. ನಾನು ಮೇಲೆ ತಿಳಿಸಿರ್ತಕ್ಕಂಥ ರಂಗೋಲಿಯನ್ನು ಒಂದು ಮಣೆಯ ಮೇಲೆ ಇಟ್ಟು, ಲಕ್ಷ್ಮೀನಾರಾಯಣರ ವಿಗ್ರಹವನ್ನು ಪಟವನ್ನು ಇಟ್ಟು, 2 ತುಪ್ಪದ ದೀಪವನ್ನು ಹಚ್ಚಿ, ಭಗವಂತನಿಗೆ ಮೇಲೆ ತೋರಿಸಕ್ಕೆ ಹೇಳಿರ್ತಕ್ಕಂತಹ ಶ್ಲೋಕವನ್ನು 33 ಬಾರಿ ಪಠಿಸಿ, ಷೋಡಶೋಪಚಾರ ಪೂಜೆ ಮಾಡಿ 33 ಆರತಿಯನ್ನು ಎತ್ತತಕ್ಕಂಥದ್ದು, 33 ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು. ಮುತ್ತೈದೆಗೆ ಷಷ್ಠಿ ದಿವಸ 6ನೇ ದಿವಸ ಏನು ಅಂದರೆ ಬಾಗಿನ ಕೊಡಬೇಕಾದ್ರೆ ನಾನು ಹೇಳ್ತಾನೇ ಬಂದಿದ್ದೀನಿ. ಬಾಗಿನ ಅಂದ ತಕ್ಷಣ ವೀಳ್ಯದೆಲೆ, ಅಡಿಕೆ, ತೆಂಗಿನಕಾಯಿ, ಹಣ್ಣು, ಅರಿಶಿನ ಕುಂಕುಮದ ಪಟ್ನ, ಬಳೆ ಬಿಚ್ಚಾಲೆ, ರವಿಕೆ ಕಣ, ಬೆಲ್ಲದಚ್ಚು, ಇಷ್ಟು ಇದ್ರ ಜೊತೆಗೆ ಅವತ್ತಿನ ದಿವಸದ ದಾನ ಸ್ಪೆಷಲ್ ಆಗಿರೋದು ಏನಪ್ಪ ಅಂದರೆ ಮೊಸರಿನ ಪ್ಯಾಕೆಟ್ನ ಇಟ್ಟು ಮುತ್ತೈದೆಗೆ ಕೊಡ್ತಕ್ಕಂಥದ್ದು. ಅರ್ಥ ಆಯ್ತಲ್ವ ವೀಕ್ಷಕರೇ? ಇನ್ನು ಬ್ರಾಹ್ಮಣನಿಗೆ ದಾನ ಕೊಡಬೇಕು ಅಂತಂದರೆ ನೋಡಿ, ಸುವರ್ಣ ದಾನ ಕೊಡ್ತಕ್ಕಂಥದ್ದು ತುಂಬ ಶ್ರೇಷ್ಠ, ದಾರಿದ್ರ್ಯನಾಶ ಅಂತಾರೆ. ಇವತ್ತಿನ ಸುವರ್ಣದ ಚಿನ್ನದ ಬೆಲೆ ತುಂಬ ಜಾಸ್ತಿ ಇದ್ದಾಗ ಆ ದಾನವನ್ನು ಯೋಗ್ಯತೆಗೆ ನಮಗೆ ಆಗುತ್ತೆ ಅನ್ನೋರು ಖಂಡಿತ ದಾನ ಮಾಡಬಹುದು. ಒಂದು ಮೂಗ್ಬಟ್ಟು ಯಾವುದಾದ್ರೂ ದಾನ ಮಾಡ್ಬೋದು. ಬ್ರಾಹ್ಮಣಗೆ ಅವಾಗ ಮುತ್ತೈದೆಯರಿಗೆ ಕೊಡಬೇಕಾಗತ್ತೆ. ಆಗಲಿಲ್ಲ ಅಂದರೆ ನಾನು ಬೇರೆ ಹೇಳ್ತೇನೆ ನೋಡಿ, 33 ಇನ್ನೂ ಒಂದು ದಾನ ಇದೆ, ಅದು 33 ಕಾಯಿನ್ಸು, 33 ಕಾಯಿನ್ ದಾನ ಮಾಡ್ಬೋದು. ಅದನ್ನು ಮಾಡ್ತಕ್ಕಂಥದ್ದನ್ನು ಮಾಡಿ, ತುಂಬ ಒಳ್ಳೆಯದು. ಇನ್ನು ಇವತ್ತು ಆರತಿ ಎತ್ತಿದಾಗ, ಆ ಅಧೋಕ್ಷಜನಿಗೆ ಆರತಿಯನ್ನು ಎತ್ತಿದಾಗ ಹಾಡ್ತಕ್ಕಂತಹ ಆರತಿ ಹಾಡನ್ನು ನಾನು ಬರೆದಿದ್ದೇನೆ. ಅದನ್ನು ಡಾಕ್ಟರ್ ಅಕ್ಷತಾ ಅವರು ಹಾಡ್ತಾಯಿದ್ದಾರೆ. ಧನ್ಯವಾದಗಳು. ಅಧೋಕ್ಷಜನಿಗೆ ಆರತಿ ಹಾಡನ್ನು ಹಾಡ್ತಾಯಿದ್ದೀನಿ. ಆರತಿ ಮಾಡೋಣ ಬನ್ನಿ ಅಧೋಕ್ಷಜನಿಗೆ, ಆರತಿ ಬೆಳಗೋಣ ಬನ್ನಿ ಅಪ್ರಮೇಯಗೆ. ಆರತಿ ಮಾಡೋಣ ಬನ್ನಿ ಅಧೋಕ್ಷಜನಿಗೆ, ಆರತಿ ಬೆಳಗೋಣ ಬನ್ನಿ ಅಪ್ರಮೇಯಗೆ. ಇಂದ್ರಿಯಗಳು ಸೀಮಿತದ ಮೀರಿದವ ಅನಂತ, ಇಂದ್ರಿಯಗಳು ಸೀಮಿತದ ಮೀರಿದವ ಅನಂತ, ಇಂದ್ರಿಯಗಳ ಅಳತೆಗೆ ಮೀರಿದ ಅಧೋಕ್ಷಜನಿಗೆ ಆರತಿ, ಇಂದ್ರಿಯಗಳ ಅಳತೆಗೆ ಮೀರಿದ ಅಧೋಕ್ಷಜನಿಗೆ ಆರತಿ. ಆರತಿ ಮಾಡೋಣ ಬನ್ನಿ ಅಧೋಕ್ಷಜನಿಗೆ, ಆರತಿ ಬೆಳಗೋಣ ಬನ್ನಿ ಅಪ್ರಮೇಯಗೆ. ಕೃಷ್ಣ ಕಂಡ ಯಶೋದೆಗೆ ಎಲ್ಲೆಲ್ಲೂ 16,000 ರಾಣಿಯರ ಮಹಲಲ್ಲೂ. ಕೃಷ್ಣ ಕಂಡ ಯಶೋದೆಗೆ ಎಲ್ಲೆಲ್ಲೂ 16,000 ರಾಣಿಯರ ಮಹಲಲ್ಲೂ. ಎಲ್ಲರಲ್ಲೂ ಎಲ್ಲೆಲ್ಲೂ ಇರುವನಿಗೆ, ಎಲ್ಲರಲ್ಲೂ ಎಲ್ಲೆಲ್ಲೂ ಇರುವನಿಗೆ. ಸರ್ವಾಂತರ್ಯಾಮಿಗೆ ಆರತಿ ಎತ್ತಿರೆ, ಆರತಿ ಮಾಡೋಣ ಬನ್ನಿ ಅಧೋಕ್ಷಜನಿಗೆ, ಆರತಿ ಬೆಳಗೋಣ ಬನ್ನಿ ಅಪ್ರಮೇಯಗೆ. ಅಣುರೋರಣೀಯನಾದ ವಾಮನನು, ಮಹತೋ ಮಹಿಯನಾದ ತ್ರಿವಿಕ್ರಮನು. ಅಣುರೋರಣೀಯನಾದ ವಾಮನನು, ಮಹತೋ ಮಹಿಯನಾದ ತ್ರಿವಿಕ್ರಮನು. ಅಪ್ರಮೇಯನಾದ ಅಧೋಕ್ಷಜನು, ಅಪ್ರಮೇಯನಾದ ಅಧೋಕ್ಷಜನು. ಗಾತ್ರ ಅಳೆಯಲಾರದವಗೆ ಆರತಿ ಎತ್ತಿರೆ, ಆರತಿ ಮಾಡೋಣ ಬನ್ನಿ ಅಧೋಕ್ಷಜನಿಗೆ, ಆರತಿ ಬೆಳಗೋಣ ಬನ್ನಿ ಅಪ್ರಮೇಯಗೆ. ತೃಣಾವರ್ತನು ಸುಂಟರ ಗಾಳಿಯಂತೆ ಬಂದನು,
ಬಾಲಕೃಷ್ಣನನ್ನು ಎತ್ತಿ ಆಕಾಶಕ್ಕೆ ಹಾರಿದನು. ತೃಣಾವರ್ತನು ಸುಂಟರ ಗಾಳಿಯಂತೆ ಬಂದನು. ಬಾಲಕೃಷ್ಣನನ್ನು ಎತ್ತಿ ಆಕಾಶಕ್ಕೆ ಹಾರಿದನು. ಶಿಶುವಿನ ಭಾರ ತಡೆಯಲಾಗದೆ ನೆಲಕ್ಕುರುಳಿದನು. ಶಿಶುವಿನ ಭಾರ ತಡೆಯಲಾಗದೆ ನೆಲಕ್ಕುರುಳಿದನು. ಭಾರ ಅಳೆಯಲಾಗದವನಿಗೆ ಆರತಿ ಎತ್ತಿರೆ. ಆರತಿ ಮಾಡೋಣ ಬನ್ನಿ ಅಧೋಕ್ಷಜನಿಗೆ. ಆರತಿ ಬೆಳಗೋಣ ಬನ್ನಿ ಅಪ್ರಮೇಯಗೆ. ಜನಸ್ಥಾನದಲ್ಲಿ 14,000 ರಕ್ಕಸರ ಒಮ್ಮೆಲೆ ಕೊಂದ ಶ್ರೀರಾಮಚಂದ್ರನು. ಜನಸ್ಥಾನದಲ್ಲಿ 14,000 ರಕ್ಕಸರ ಒಮ್ಮೆಲೆ ಕೊಂದ ಶ್ರೀರಾಮಚಂದ್ರನು. ಒಂದೇ ಬಾಣದಿಂದ ರಕ್ಕಸರ ನಾಶ ಮಾಡಿದನು. ಒಂದೇ ಬಾಣದಿಂದ ರಕ್ಕಸರ ನಾಶ ಮಾಡಿದನು. ಬುದ್ಧಿ ಕೌಶಲ ಅಳೆಯಲಾಗದವಗಾರತಿ ಎತ್ತಿರೆ. ಆರತಿ ಮಾಡೋಣ ಬನ್ನಿ ಅಧೋಕ್ಷಜನಿಗೆ. ಆರತಿ ಬೆಳಗೋಣ ಬನ್ನಿ ಅಪ್ರಮೇಯಗೆ. ದಯಾಮಯಿಯಾದ ದಯಾನಂದನಿಗೆ. ಭಕ್ತರ ದುರಿತ ನಿವಾರಕನಿಗೆ. ದಯಾಮಯಿಯಾದ ದಯಾನಂದನಿಗೆ. ಭಕ್ತರ ದುರಿತ ನಿವಾರಕನಿಗೆ. ಅವನ ಅನುಗ್ರಹ ಅಪರಿಮಿತವು. ಅವನ ಅನುಗ್ರಹ ಅಪರಿಮಿತವು. ಕರುಣೆ ಅಳೆಯಲಾಗದ ಅಧೋಕ್ಷಜನಿಗಾರತಿ ಎತ್ತೀರೆ. ಆರತಿ ಮಾಡೋಣ ಬನ್ನಿ ಅಧೋಕ್ಷಜನಿಗೆ. ಆರತಿ ಬೆಳಗೋಣ ಬನ್ನಿ ಅಪ್ರಮೇಯಗೆ. ಆರತಿ ಮಾಡೋಣ ಬನ್ನಿ ಅಧೋಕ್ಷಜನಿಗೆ. ಆರತಿ ಬೆಳಗೋಣ ಬನ್ನಿ ಅಪ್ರಮೇಯಗೆ. ಇಂದ್ರಿಯಗಳು ಸೀಮಿತದ ಮೀರಿದವ ಅನಂತ. ಇಂದ್ರಿಯಗಳು ಸೀಮಿತದ ಮೀರಿದವ ಅನಂತ. ಇಂದ್ರಿಯಗಳ ಅಳತೆಗೆ ಮೀರಿದವ ಅಧೋಕ್ಷಜನಿಗಾರತಿ ಎತ್ತೀರೆ. ಆರತಿ ಮಾಡೋಣ ಬನ್ನಿ ಅಧೋಕ್ಷಜನಿಗೆ. ಆರತಿ ಬೆಳಗೋಣ ಬನ್ನಿ ಅಪ್ರಮೇಯಗೆ. ಆರತಿ ಬೆಳಗೋಣ ಬನ್ನಿ ಅಪ್ರಮೇಯಗೆ.